ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಪಡೆದ ನಂತರ ತಮ್ಮ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತಾ ನ್ಯಾಯಾಲಯದ ತೀರ್ಪು ಅಂತಿಮ. ಜನಾದೇಶವನ್ನ ಒಪ್ಪಿಕೊಳ್ಳದಿರುವವರು ದೇಶದ ಸಂವಿಧಾನದ ಮೇಲೆ ಗೌರವ ಇಲ್ಲ ಎಂದು ಅರ್ಥ. ತಾಂತ್ರಿಕ ಅಂಶದ ಆಧಾರದ ಮೇಲೆ ಕೋರ್ಟ್ ಮೆಟ್ಟಿಲು ಹತ್ತಿ ಅಡ್ಡದಾರಿಯಲ್ಲಿ ಶಾಸಕನಾಗುವ ನಿಮ್ಮ ಪ್ರಯತ್ನ ಕ್ಷೇತ್ರದ ಜನತೆಗೆ ಮಾಡಿದ ಅಪಮಾನ. ನಿಮಗೆ ತಾಕತ್ತು ಇದ್ದರೆ, ಗಂಡಸಾಗಿದ್ದರೆ ಮುಂದೆ ಬರುವ ಚುನಾವಣೆಯಲ್ಲಿ ನನ್ನ ಎದುರು ಸ್ಪರ್ಧಿಸಿ ಗೆಲ್ಲು ನೋಡೋಣ ಎಂದು ಸವಾಲು ಎಸೆದರು. ಜನರಿಂದ ತಿರಸ್ಕರಿಸಲ್ಪಟ್ಟು ಚುನಾವಣೆಗಳಲ್ಲಿ ಸೋತವರು ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಟುಕೊಂಡು ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ ಪ್ರತಿಯೊಬ್ಬರೂ ಇದನ್ನೇ ಮಾಡ್ತಾರೆ. ಕಚಡ ರಾಜಕೀಯ ಮಾಡುವವರನ್ನ ದೇವರು ಮೆಚ್ಚೋದಿಲ್ಲ. ಜನರ ಆಶೀರ್ವಾದ ಪಡೆಯಬೇಕೇ ಹೊರತು ಅಡ್ಡದಾರಿಗಳನ್ನ ಹುಡುಕಬಾರದು. ನಿನ್ನ ಹಾಗೆ ಕಚಡ ರಾಜಕೀಯ ಮಾಡಲು ನಾನು ಪ್ರಾರಂಭಿಸಿದ್ರೆ ನೀನು ಕ್ಷೇತ್ರಕ್ಕೂ ಕಾಲಿಡಲು ಆಗೋದಿಲ್ಲ. ನನ್ನ ಬೆಂಬಲಿಗರಿಗೆ ಅಂತಹ ಕೀಳುಮಟ್ಟದ ರಾಜಕೀಯ ನಾನು ಕಲಿಸಿಲ್ಲ. ಅದಕ್ಕಾಗಿ ಅವರು ನಿನ್ನ ವಿರುದ್ಧ ಪ್ರತಿಭಟಿಸದೆ ಕಷ್ಟಕಾಲದಲ್ಲಿ ದೇವರ ಮೊರೆ ಹೋಗಿದ್ದರು ಎಂದರು. ಕಳೆದ ಒಂದು ವಾರದಿಂದ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದ ಜನತೆ ತೋರಿದ ಪ್ರೀತಿ, ನೀಡಿದ ನೈತಿಕ ಬೆಂಬಲ, ನನಗಾಗಿ ನಿತ್ಯ ದೇವಾಲಯಗಳಲ್ಲಿ ಸಲ್ಲಿಸಿದ ಪೂಜೆ ನೋಡಿದ್ರೆ 100 ಜನ್ಮವಾದರೂ ಕ್ಷೇತ್ರದ ಜನತೆಯ ಋಣ ತೀರಿಸಲು ಆಗುವುದಿಲ್ಲ. ನಾನು ಶಾಸಕನಿರಲಿ ಇಲ್ಲದಿರಲಿ, ನನ್ನ ಉಸಿರು ಇರುವವರೆಗೂ ನಿಮ್ಮ ಸೇವೆ ಸಲ್ಲಿಸುತ್ತೇನೆ. ನನಗಾಗಿ ಅನೇಕರು ಕಣ್ಣೀರು ಹಾಕಿದಾಗ ಹೃದಯ ತುಂಬಿ ಬಂದಿದೆ. ತೋರುತ್ತಿರುವ ಅಭಿಮಾನ ವರ್ಣಿಸಲು ನನ್ನ ಬಳಿ ಪದಗಳೇ ಇಲ್ಲ. ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತೇನೆ ಎಂದು ಭಾವುಕರಾದರು. ಎಲ್ಲರಿಗೂ ನಮಸ್ಕರಿಸಿ, ಈ ದಿನ ಏನ್ ತಾವೆಲ್ಲ ನನ್ನ ಮೇಲೆ ಒಂದು ಪ್ರೀತಿ ಇಟ್ಟು ಇಷ್ಟು ಜನ ಬಂದಿದ್ದೀರಲ್ಲ, ತಮ್ಗೆಲ್ಲರಿಗೂ ಪಾದಗಳಂತೂ ನಮಸ್ಕರಿಸ್ತೀನಿ. ಫಸ್ಟ್ ಅಂತ ಕಷ್ಟ ಈ ವಾರ 10 ದಿವಸದಲ್ಲಿ ಯಾವ ಹಳ್ಳಿಯಲ್ಲಿ ನೋಡಿದ ದೇವಸ್ಥಾನ ನೋಡಿದ್ರು ಪೂಜೆ ನಮ್ಮ ಸುಬ್ಬಾರೆಡ್ಡಿಗೆ ಒಳ್ಳೇದಾಗ್ಲಿ ಅಂತ. ಎಲ್ಲಿ ನೋಡಿದ್ರು ಯಾವ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಅರಿಕೆ ಮಾಡ್ಕೊತ ಫಲ ಇವತ್ತು ಸುಪ್ರೀಂ ಕೋರ್ಟ್ ನಮ್ಗೆ ಸ್ಟೇ ಕೊಟ್ಟು ಆದೇಶ ಕೊಟ್ಟಿದೆ. ಖಂಡಿತವಾಗ್ಲೂ ನನಗಂತೂ ನಿಮ್ಮ ಋಣ ಹೇಗ್ ತೀರ್ಸ್ಕೋಬೇಕು ಅಂತ ಒಂದು ವಾರದಿಂದ ನಿಜವಾಗ್ಲೂ, ಯಾಕಂದ್ರೆ ಸಾಮಾನ್ಯವಾಗಿ ಚುನಾವಣಾ ಸಮಯದಲ್ಲಿ ಕೆಲವು ಘಟನೆಗಳಾಗುತ್ತೆ. ಆದ್ರೆ ಇಂಥ ಒಂದು ಕಷ್ಟ ಕಾಲದಲ್ಲಿ ತಾವು ನನ್ನ ಬೆನ್ನಿಗೆ ನಿಂತಿದ್ದು ನೋಡಿದ್ರೆ ನನ್ನ ಜೀವಮಾನದಲ್ಲೇ ನಿಮ್ಮನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ನೋಡ್ತಾ ಇದ್ದೆ ದಿನ ವಾಟ್ಸಪ್ಗಳಲ್ಲೂ ಅಲ್ಲಿ ಇಲ್ಲೂ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಅಣ್ಣನಿಗೆ ಆಗ್ಬಾರ್ದಾಗಿತ್ತು, ನಮ್ಮನ್ನ ಯಾರಿಗೂ ತೊಂದರೆ ಮಾಡಿರಲ್ಲ, ಈಗ ಹೆಂಗ್ ಮಾಡ್ದ ಇವನು ಅಂತ. ನಿಜವಾಗ್ಲೂ ನಿಮ್ಮ ಒಂದು ಪೂಜೆ, ನಿಮ್ಮ ಒಂದು ಶಾಪ ವಿರೋಧಿಗಳು ತಟ್ಟಿರುತ್ತೆ. ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ವಿರೋಧಿಗಳಿಗೆ. ಆಯ್ತು, ನೀವು ನಂದು ಡಿಸ್ಕ್ವಾಲಿಫೈ ಮಾಡಿದ್ರಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ, ಬಾಯಿಗೆ ಬಂದಂಗೆ ನೀವು ಮಾತನಾಡ್ತಾ ಇದ್ದೀರಾ. ನಿಮ್ಗೆ ಏನಾದ್ರು ಸತ್ಯ ಇದೆಯಾ ಅದರಲ್ಲಿ? ಏನಾದ್ರು ನಿಜಾಂಶ ಇದೆಯಾ ಅದರಲ್ಲಿ? ಸುಬ್ಬಾರೆಡ್ಡಿ ಭ್ರಷ್ಟಾಚಾರ ಯಾವ್ದು ಭ್ರಷ್ಟಾಚಾರ ಮಾಡಿದ್ದೀನಿ? ನಾನು ನಂಬಿರೋ ದೇವರನ್ನ ಹೇಳ್ತೀನಿ, ನಾನು ₹1 ಇಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಮಾತನಾಡಲಿ. ಯಾಕಂದ್ರೆ ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದರು, ನೀವು ನಮ್ಮ ಮನೆ, ನಿಮ್ಗೆ ಹೇಳ್ಬೇಕಾದ ಕರ್ತವ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದ ನಂತರ ಭಾಗ್ಯನಗರಕ್ಕೆ ಆಗಮಿಸಿದ ಶಾಸಕ SN ಸುಬ್ಬಾರೆಡ್ಡಿರವರನ್ನ ತಾಲೂಕಿನ ಗಡಿ ಹೆದ್ದಾರಿ 44ರ ಕೋಮಲ್ ಗಾರ್ಡನ್ ಹೋಟೆಲ್ ಬಳಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಅಭಿಮಾನ ತೋರುತ್ತಿದ್ದ ಕಾರ್ಯಕರ್ತರನ್ನ ನಿಯಂತ್ರಣ ಮಾಡುವುದು ಪೊಲೀಸರಿಗೆ ಹರಸಾಹಸವಾಯಿತು. ಅಕ್ಷರಶಃ ಅಭಿಮಾನದ ಮಳೆಯನ್ನೇ ಸುರಿಸಿದ್ರು ಎಂದರೆ ತಪ್ಪಾಗಲಾರದು. ಹೂವಿನ ಹಾರ, ತುರಾಯಿಗಳ ರಾಶಿಯ ಹೋಟೆಲ್ ಆವರಣದಲ್ಲಿ ಕಂಡುಬಂದಿತು. ಸಿಹಿ ಮತ್ತು ವಿವಿಧ ದೇವಾಲಯಗಳಿಂದ ತಂದಿದ್ದ ಪ್ರಸಾದವನ್ನ ಹಂಚಲಾಯಿತು. ನೂರಾರು ಕಾರುಗಳಲ್ಲಿ ಶಾಸಕ SN ಸುಬ್ಬಾರೆಡ್ಡಿರವರನ್ನ ಹಿಂಬಾಲಿಸಿಕೊಂಡು ಬಂದಿತ್ತು. ಬೃಹತ್ ಕಾರ್ ರ್ಯಾಲಿ ಮಾಡಿದಂತಿತ್ತು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಭಿಮಾನಿಗಳು ಕಾರು ನಿಲ್ಲಿಸಿ ಶಾಸಕ ಸುಬ್ಬಾರೆಡ್ಡಿರವರಿಗೆ ಹಾರಗಳನ್ನು ಹಾಕಿ ಅಭಿನಂದಿಸುತ್ತಿದ್ದು ಸಾಮಾನ್ಯವಾಗಿತ್ತು. ಪಟ್ಟಣದ ಶಾಸಕ SN ಸುಬ್ಬಾರೆಡ್ಡಿ ಮನೆ ಬಳಿ ಜನಸಾಗರವೇ ಸೇರಿತು. ವಿಶೇಷವಾಗಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅನುಕೂಲಗಳನ್ನು ಪಡೆದ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶಾಸಕರಿಗೆ ತಮ್ಮ ಪ್ರೀತಿ ಹಾರೈಕೆ ನೀಡುತ್ತಿದ್ದು ವಿಭಿನ್ನ ಸನ್ನಿವೇಶ ಕಂಡುಬಂತು. ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಜನಸಾಮಾನ್ಯರಿಗೆ ಧೈರ್ಯವನ್ನ ತುಂಬಿದ ಶಾಸಕರು ನಿಮ್ಮೊಂದಿಗೆ ಸದಾ ಇರುತ್ತೇನೆ ಎಂದರು. ಗಣೇಶ್, RCTV ನ್ಯೂಸ್, ಬಾಗೇಪಲ್ಲಿ.